ಕೇಳುತ್ತಿದ್ದೀರಾ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು. ಮಾಹಿತಿ ಖಜಾನೆ ಯೂಟ್ಯೂಬ್ ವಾಹಿನಿಗೆ ನನ್ನೆಲ್ಲ ಸಂಯುಕ್ತರಿಗೂ ಆತ್ಮೀಯವಾದ ಸ್ವಾಗತ. ಇಂದು ನಾವು ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಬಂದಿದ್ದೇವೆ. ಈ ವಿಡಿಯೋ ನಿಮಗೇನಾದರೂ ಇಷ್ಟವಾದಲ್ಲಿ ಲೈಕ್, ಶೇರ್, ಕಾಮೆಂಟ್ ಮಾಡಿ ಹಾಗೂ ಇನ್ನು ಹೆಚ್ಚು ಉಪಯುಕ್ತ ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ವಾಹಿನಿಯಿಂದ ಏನಾದರೂ ನಿರೀಕ್ಷಿಸುತ್ತಿದ್ದೀರಾ? ನಿರೀಕ್ಷಿಸಿದಲ್ಲಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ. ಸೆಟೊರೆಫೆಕ್ ಶೌರ್ಯ ಪ್ರಶಸ್ತಿಯನ್ನು ಪಡೆದ ಮೊದಲ ಮಹಿಳಾ ಅಧಿಕಾರಿ ಯಾರು? ದೀಪಿಕಾ ಮಿಶ್ರಾ. ರಾಯನಾ ಬರ್ನಾವಿ ಯಾವ ದೇಶದ ಮೊದಲ ಮಹಿಳಾ ಗಗನಯಾತ್ರಿಯಾಗಲಿದ್ದಾರೆ? ಸೌದಿ ಅರೇಬಿಯಾ. ವಂದೇ ಭಾರತ್ ಎಕ್ಸ್‌ಪ್ರೆಸ್ ರೈಲನ್ನು ನಿರ್ವಹಿಸಿದ ಮೊದಲ ಮಹಿಳೆ ಯಾರು? ಸುರೇಖಾ ಯಾದವ್. ರೈಲ್ವೆ ಮಂಡಳಿಯ ಮೊದಲ ಮಹಿಳಾ ಅಧ್ಯಕ್ಷೆ ಯಾರು? ಜಯವರ್ಮಾ ಸಿನ್ಹಾ. ಮಾರ್ಸ್ ಪರ್ಸೆವೆರೆನ್ಸ್ ರೋವರ್ ಅನ್ನು ನಿರ್ವಹಿಸಿದ ಮೊದಲ ಭಾರತೀಯ ಪ್ರಜೆ ಡಾ ಅಕ್ಷತಾ ಕೃಷ್ಣಮೂರ್ತಿ. ಭಾರತೀಯ ಸೇನೆಯ ಮೊದಲ ಮಹಿಳಾ ವೈದ್ಯಕೀಯ ಅಧಿಕಾರಿ ಸಿಯಾಚಿನ್ನಲ್ಲಿ ನೇಮಕಗೊಂಡಿದ್ದಾರೆ. ಕ್ಯಾಪ್ಟನ್ ಗೀತಿಕಾ ಕೌಲ್ ರಿಸೀವ್ಡ್ ಅಟ್ 9:43 ಸೆಟೊರೆಫೆಕ್ ಜಿಎಸ್ಟಿ ಗೆಸ್ಟ್ ಬಗ್ಗೆ ಮಾಹಿತಿ. ಭಾರತದಲ್ಲಿ ಜಾರಿಯಲ್ಲಿದ್ದ ಎಲ್ಲಾ ತೆರಿಗೆಗಳನ್ನು ರದ್ದು ಮಾಡಿ ಜಿಎಸ್ಟಿ ಪದ್ಧತಿಯನ್ನು ಜಾರಿಗೆ ತರಲಾಗಿದೆ. ಇದು ಒಂದು ಪರೋಕ್ಷ ತೆರಿಗೆ ಪದ್ಧತಿ ಸುಧಾರಣೆ. ಇಂಡೈರೆಕ್ಟ್ ಟ್ಯಾಕ್ಸ್, ಗೆಸ್ಟ್ ಗೂಡ್ಸ್ ಅಂಡ್ ಸರ್ವೈಸ್ ಟ್ಯಾಕ್ಸ್. ಜಿಎಸ್ಟಿಯ ತತ್ವ ಒಂದು ರಾಷ್ಟ್ರ, ಒಂದು ಮಾರುಕಟ್ಟೆ, ಒಂದು ತೆರಿಗೆ. ಜಿಎಸ್ಟಿಯು ಜಾರಿಯಾಗಿದ್ದು 2017 ಜುಲೈ 01. ಹಾಗಾಗಿ ಜುಲೈ 01 ನ ಜಿಎಸ್ಟಿ ದಿನವನ್ನಾಗಿ ಆಚರಿಸುವರು. ಜಿಎಸ್ಟಿ ಜಾರಿಗೆ ಬಂದಾಗ ಇದ್ದ ಭಾರತದ ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿ ಅಂದಿನ ಪ್ರಧಾನಿ ನರೇಂದ್ರ ಮೋದಿ. ಜಿಎಸ್ಟಿಯನ್ನ ಭಾರತ ದೇಶ ಕೆನಡಾ ದೇಶದಿಂದ ಎರವಲು ಪಡೆದುಕೊಂಡಿದೆ. ಪ್ರಪಂಚದಲ್ಲಿ ಜಿಎಸ್ಟಿ ಮೊದಲು ಜಾರಿಯಾಗಿದ್ದು 1954 ರಲ್ಲಿ ಫ್ರಾನ್ಸ್ನಲ್ಲಿ. ಭಾರತದ ಜಿಎಸ್ಟಿ ಪಿತಾಮಹ ಅಶೀಮದಾಸ್ ಗುಪ್ತಾ. ಭಾರತದ ಸಂವಿಧಾನದ 122ನೇ ತಿದ್ದುಪಡಿ ಮಸೂದೆ 2014 ರನ್ವಯ 101ನೇ ತಿದ್ದುಪಡಿ ಕಾಯ್ದೆಯ ಮೂಲಕ ಜಾರಿಗೆ ಬಂದಿದೆ. ಭಾರತದಲ್ಲಿ ಜಿಎಸ್ಟಿಯನ್ನು ಮೊದಲು ಅಳವಡಿಸಿಕೊಂಡಿದ್ದ ರಾಜ್ಯ ಅಸ್ಸಾಂ 2016 ಆಗಸ್ಟ್ 12. ಎರಡನೇ ರಾಜ್ಯ ಬಿಹಾರ್ 2016 ಆಗಸ್ಟ್ 16. ಮೂರನೇ ರಾಜ್ಯ ಜಾರ್ಖಂಡ್ 2016 ಆಗಸ್ಟ್ 17. ಜಿಎಸ್ಟಿ ಅಳವಡಿಸಿಕೊಂಡ ಕೊನೆಯ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶ ಜಮ್ಮು ಕಾಶ್ಮೀರ. ಜಿಎಸ್ಟಿಯ ಮಂಡಳಿಯ ಪದನಿಮಿತ್ತ ಅಧ್ಯಕ್ಷರು ಕೇಂದ್ರ ಹಣಕಾಸು ಸಚಿವರು. ಜಿಎಸ್ಟಿ ಮಂಡಳಿಯ ಮೊದಲ ಪದನಿಮಿತ್ತ ಅಧ್ಯಕ್ಷರು ಅರುಣ್ ಜೇಟ್ಲಿ. ಜಿಎಸ್ಟಿ ಮಂಡಳಿಯ ಮೊದಲ ಪದನಿಮಿತ್ತ ಮಹಿಳಾ ಅಧ್ಯಕ್ಷರು ನಿರ್ಮಲಾ ಸೀತಾರಾಮನ್. ಜಿಎಸ್ಟಿ ನಷ್ಟ ಪರಿಹಾರ ನೀಡಲು ಆಧಾರವಾದ ಹಣಕಾಸು ಮೂಲ ವರ್ಷ 2015-16. ಈ ವರ್ಷದ ಆಧಾರದ ಮೇಲೆ ಸಿಎಜಿ ಅವರು ಮುಂದಿನ 0-5 ವರ್ಷಗಳವರೆಗೆ ಲೆಕ್ಕ ಪರಿಶೋಧನೆ ಆಧಾರದ ಮೇಲೆ ರಾಜ್ಯಗಳಿಗೆ ಜಿಎಸ್ಟಿ ಪರಿಹಾರವನ್ನು ನೀಡಲು ನಿರ್ಧರಿಸುತ್ತಾರೆ. ಜಿಎಸ್ಟಿಯಲ್ಲಿ 3 ರೀತಿಯ ತೆರಿಗೆಗಳು: ಸೆಸ್ಟ್, ಕೇಂದ್ರ ಸರಕು ಮತ್ತು ಸೇವಾ ತೆರಿಗೆ; ಸೆಸ್ಟ್, ರಾಜ್ಯ ಸರಕು ಮತ್ತು ಸೇವಾ ತೆರಿಗೆ; ಎಕ್ಸ್ಟ್, ಅಂತರ್ಗತ ಸರಕು ಮತ್ತು ಸೇವಾ ತೆರಿಗೆ. ಜಿಎಸ್ಟಿಯ 4 ಹಂತಗಳು: 5%, 12%, 18%, 28%. ಸರಕು ಮತ್ತು ಸೇವಾ ತೆರಿಗೆ ಮಂಡಳಿ ಜಿಎಸ್ಟಿ ಮಂಡಳಿ ರಾಷ್ಟ್ರಪತಿಗಳಿಂದ ರಚನೆಯಾಗಿದ್ದು ಇದರ ಅಧ್ಯಕ್ಷರು ಕೇಂದ್ರ ಹಣಕಾಸು ಸಚಿವರು. ಇದರ ರಚನೆಗೆ ಸಂಬಂಧಿಸಿದ ವಿಧಿ 279 ಡಿವಿಷನ್ 1 ಅಥವಾ 279. ಈ ಮಂಡಳಿ ಅನುಮೋದನೆಯಾಗಿದ್ದು 2016 ಸೆಪ್ಟೆಂಬರ್ 12 ರಂದು. ಜಿಎಸ್ಟಿ ಮಂಡಳಿಯ ಕೇಂದ್ರ ಕಾರ್ಯಾಲಯ ದೆಹಲಿಯಲ್ಲಿದೆ. ಈ ಮಂಡಳಿಯ ಮೊದಲ ಸಭೆ ನಡೆದಿದ್ದು 2016 ಸೆಪ್ಟೆಂಬರ್ 22-23 ದೆಹಲಿಯಲ್ಲಿ. Received at 9:44 Beverage reacted with. ಸೆಟೊರೆಫೆಕ್ ಭಾರತೀಯ ಸೇನೆಯಲ್ಲಿ ಈ ವರ್ಷ ಇತಿಹಾಸ ಸೃಷ್ಟಿಸಿದ ಮಹಿಳೆಯರಿವರು: 1. ಪ್ರೇರಣಾ ದಿಯೋಸ್ತಲಿ. ಕಮಾಂಡರ್ ಪ್ರೇರಣಾ ದಿಯೋಸ್ತಲಿ ಅವರು ಭಾರತೀಯ ನೌಕಾಪಡೆಯ ಯುದ್ಧನೌಕೆಗೆ ಕಮಾಂಡರ್ ಆಗಲಿರುವ ಮೊದಲ ಮಹಿಳಾ ಅಧಿಕಾರಿಯಾಗಿದ್ದಾರೆ. ಇವರು ಪ್ರಸ್ತುತ ಯುದ್ಧನೌಕೆ ಐಎನ್ಎಸ್ ಚೆನ್ನೈನ ಮೊದಲ ಲೆಫ್ಟಿನೆಂಟ್ ಆಗಿದ್ದಾರೆ. 2. ಶಾಲಿಜಾ ದಾಮಿ. ಗ್ರೂಪ್ ಕ್ಯಾಪ್ಟನ್ ಶಾಲಿಜಾ ದಾಮಿ ಅವರು ಮುಂಚೂಣಿ ಯುದ್ಧ ಘಟಕದ ಉಸ್ತುವಾರಿ ವಹಿಸಿದ ಮೊದಲ ಮಹಿಳಾ ವಾಯುಪಡೆ ಅಧಿಕಾರಿಯಾಗಿದ್ದಾರೆ. ಇವರನ್ನು ಪಶ್ಚಿಮ ವಲಯದಲ್ಲಿ ಕ್ಷಿಪಣಿ ಸ್ಕ್ವಾಡ್ರನ್ ಅನ್ನು ಮುನ್ನಡೆಸಲು ಆಯ್ಕೆ ಮಾಡಲಾಯಿತು.
3. ದೀಪಿಕಾ ಮಿಶ್ರಾ. ವಿಂಗ್ ಕಮಾಂಡರ್ ದೀಪಿಕಾ ಮಿಶ್ರಾ ಅವರು ಭಾರತೀಯ ವಾಯುಪಡೆಯಲ್ಲಿ ಶೌರ್ಯ ಪ್ರಶಸ್ತಿಯನ್ನು ಪಡೆದ ಮೊದಲ ಮಹಿಳಾ ಅಧಿಕಾರಿಯಾಗಿದ್ದಾರೆ. ಅವರು ಏಪ್ರಿಲ್ 20ರಂದು ಎಫ್ ಮುಖ್ಯಸ್ಥ ಏರ್ ಚೀಫ್ ಮಾರ್ಷಲ್ ವ್ಯಾರ್ ಚೌಧರಿ ಅವರಿಂದ ಪದಕವನ್ನು ಪಡೆದರು. ಇವರು 2021ರಲ್ಲಿ ಮಧ್ಯಪ್ರದೇಶದಲ್ಲಿ ಪ್ರವಾಹದ ಸಂದರ್ಭದಲ್ಲಿ 47 ಜೀವಗಳನ್ನು ಉಳಿಸಲು ಸಹಾಯ ಮಾಡಿದ್ದರು. 4. ಶಿವ ಚೌಹಾಣ್. ಕ್ಯಾಪ್ಟನ್ ಶಿವ ಚೌಹಾಣ್ ಅವರು ಇತರ ಸಿಬ್ಬಂದಿಗಳೊಂದಿಗೆ ಸಿಯಾಚಿನ್ ಬ್ಯಾಟಲ್ ಸ್ಕೂಲ್ನಲ್ಲಿ ತರಬೇತಿ ಪಡೆದ ನಂತರ ವಿಶ್ವದ ಅತಿ ಎತ್ತರದ ಯುದ್ಧಭೂಮಿ ಸಿಯಾಚಿನ್ನಲ್ಲಿ ಕಾರ್ಯಾಚರಣೆಗೆ ನಿಯೋಜನೆಗೊಂಡ ಮೊದಲ ಮಹಿಳಾ ಅಧಿಕಾರಿಯಾಗಿದ್ದಾರೆ. 5. ಸುನೀತಾ. ನವೆಂಬರ್ 22, 2023ರಂದು ಆರ್ಮಿ ಮೆಡಿಕಲ್ ಕಾರ್ಪ್ಸ್ ಅಧಿಕಾರಿ ಕರ್ನಲ್ ಸುನೀತಾ ಅವರು ಸಶಸ್ತ್ರ ಪಡೆಗಳ ಅತಿದೊಡ್ಡ ರಕ್ತ ವರ್ಗಾವಣೆ ಕೇಂದ್ರವಾದ ದೆಹಲಿ ಕ್ಯಾಂಟ್ನ ಸಶಸ್ತ್ರ ಪಡೆಗಳ ವರ್ಗಾವಣೆ ಕೇಂದ್ರಕ್ಕೆ ಕಮಾಂಡ್ ಮಾಡಿದ ಮೊದಲ ಮಹಿಳೆಯಾಗಿದ್ದಾರೆ. Received at 9:44 Pamsed Earthak ಪ್ರಶಸ್ತಿ ಯಾವಾಗ ಆರಂಭವಾಯಿತು? Menenote. 1901 ನೊಬೆಲ್ ಪ್ರಶಸ್ತಿ, 1929 ಆಸ್ಕರ್ ಪ್ರಶಸ್ತಿ, 1954 ಭಾರತ ರತ್ನ, 1961 ಜ್ಞಾನಪೀಠ ಪ್ರಶಸ್ತಿ, 1995 ಗಾಂಧಿ ಶಾಂತಿ ಪ್ರಶಸ್ತಿ, 1985 ದ್ರೋಣಾಚಾರ್ಯ ಪ್ರಶಸ್ತಿ, 1969 ಮ್ಯಾನ್ ಬುಕರ್ ಪ್ರಶಸ್ತಿ, 1961 ಅರ್ಜುನ ಪ್ರಶಸ್ತಿ, 1917 ಪುಲಿಟ್ಜರ್ ಪ್ರಶಸ್ತಿ, 1992 ವ್ಯಾಸ ಸಮ್ಮಾನ್, 1952 ಕಳಿಂಗ ಪ್ರಶಸ್ತಿ, 1991 ಸರಸ್ವತಿ ಸಮ್ಮಾನ್, 1969 ದಾದಾ ಸಾಹೇಬ್ ಫಾಲ್ಕೆ, 1957 ರಮೋನ್ ಮ್ಯಾಗ್ಸೆಸೆ ಪ್ರಶಸ್ತಿ, 1992 ರಾಜೀವ್ ಗಾಂಧಿ ಖೇಲ್ ರತ್ನ, 1955 ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, 1954 ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ, 1958 ಶಾಂತಿ ಸ್ವರೂಪ ಭಟ್ನಾಗರ್. ಎಎಂಎಫ್ ಪ್ರಮುಖ ಪ್ರಶಸ್ತಿಗಳು ಮತ್ತು ಅವುಗಳನ್ನು ನೀಡುವ ಕ್ಷೇತ್ರಗಳು. 1. ಗ್ರಾಮಿ ಪ್ರಶಸ್ತಿ ಸಂಗೀತ. 2. ಕ್ಯಾನ್ಸನ್ ಪ್ರಶಸ್ತಿ ಸಂಗೀತ. 3. ಮ್ಯಾಗ್ಸೆಸೆ ಪ್ರಶಸ್ತಿ ಸಾರ್ವಜನಿಕ ಸೇವೆ. 4. ಮ್ಯಾನ್ ಬುಕರ್ ಪ್ರಶಸ್ತಿ ಕಾದಂಬರಿಗಳ ಲೇಖಕರು ಎಂಪ್. 5. ಪುಲಿಟ್ಜರ್ ಪತ್ರಿಕೋದ್ಯಮ ಮತ್ತು ಸಾಹಿತ್ಯ. 6. ಭಾರತೀಯ ಜ್ಞಾನಪೀಠ ಪ್ರಶಸ್ತಿ ಸಾಹಿತ್ಯ. 7. ಭಾರತ ರತ್ನ ಕಲೆ ವಿಜ್ಞಾನ ಸಾರ್ವಜನಿಕ ಸೇವೆಗಳು ಕ್ರೀಡೆ. 8. ಕಳಿಂಗ ಪ್ರಶಸ್ತಿ ವಿಜ್ಞಾನ. 9. ಧನ್ವಂತ್ರಿ ಪ್ರಶಸ್ತಿ ವೈದ್ಯಕೀಯ ವಿಜ್ಞಾನ. 10. ಭಟ್ನಾಗರ್ ಪ್ರಶಸ್ತಿ ವಿಜ್ಞಾನ. 11. ನೊಬೆಲ್ ಪ್ರಶಸ್ತಿ ಶಾಂತಿ ಸಾಹಿತ್ಯ ಅರ್ಥಶಾಸ್ತ್ರ ಭೌತಶಾಸ್ತ್ರ ರಸಾಯನಶಾಸ್ತ್ರ ವೈದ್ಯಕೀಯ ವಿಜ್ಞಾನ. 12. ಶೌರ್ಯ ಚಕ್ರ ನಾಗರಿಕ ಅಥವಾ ಮಿಲಿಟರಿ. 13. ಅಶೋಕ್ ಚಕ್ರ ನಾಗರಿಕರು. 14. ಪರಮ ವೀರ ಚಕ್ರ ಮಿಲಿಟರಿ. 15. ಕಾಳಿದಾಸ ಸಮ್ಮಾನ್ ಕ್ಲಾಸಿಕಲ್ ಮ್ಯೂಸಿಕ್. 16. ವ್ಯಾಸ್ ಸಮ್ಮಾನ್ ಸಾಹಿತ್ಯ. 17. ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಾಹಿತ್ಯ. 18. ಆರ್ ಡಿ ಬಿರ್ಲಾ ಅವಾರ್ಡ್ ಮೆಡಿಕಲ್ ಸೈನ್ಸ್. 19. ಲೆನಿನ್ ಶಾಂತಿ ಪ್ರಶಸ್ತಿ ಶಾಂತಿ ಮತ್ತು ಸ್ನೇಹ. 20. ಜೂಲಿಯೆಟ್ ಕ್ಯೂರಿ ಪ್ರಶಸ್ತಿ ಶಾಂತಿ. 21. ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಭಾರತೀಯ ಭಾಷೆಗಳು ಮತ್ತು ಇಂಗ್ಲಿಷ್ ಪುಸ್ತಕಗಳು. 22. ಶಾಂತಿ ಸ್ವರೂಪ್ ಭಟ್ನಾಗರ್ ಪ್ರಶಸ್ತಿ ವಿಜ್ಞಾನ ಮತ್ತು ತಂತ್ರಜ್ಞಾನ. 23. ಲಲಿತ್ ಕಲಾ ಅಕಾಡೆಮಿ ಪ್ರಶಸ್ತಿ ಕಲೆ. 24. ರಾಜೀವ್ ಗಾಂಧಿ ಖೇಲ್ ರತ್ನ ಕ್ರೀಡೆ ಆಟಗಾರರು. 25. ದ್ರೋಣಾಚಾರ್ಯ ಪ್ರಶಸ್ತಿ ಕ್ರೀಡೆ ತರಬೇತುದಾರರು. 26. ಧ್ಯಾನ್ ಚಂದ್ ಕ್ರೀಡೆ. 27. ಏಕಲವ್ಯ ಪ್ರಶಸ್ತಿ ಕ್ರೀಡೆ. 28. ಕೊಲಂಕ ಕಪ್ ಕ್ರೀಡೆ. 29. ಏಕಲವ್ಯ ಪ್ರಶಸ್ತಿ ಕ್ರೀಡೆ. 30. ಅರ್ಜುನ ಪ್ರಶಸ್ತಿ ಕ್ರೀಡೆ. 31. ಮಹಾರಾಜ ರಂಜಿತ್ ಸಿಂಗ್ ಪ್ರಶಸ್ತಿ ಕ್ರೀಡೆ. 32. ಆಸ್ಕರ್ ಚಲನಚಿತ್ರ. 33. ದಾದಾ ಸಾಹೇಬ್ ಫಾಲ್ಕೆ ಚಲನಚಿತ್ರ. 34. ನಂದಿ ಪ್ರಶಸ್ತಿಗಳು ಸಿನಿಮಾ. 35. ಸ್ಕ್ರೀನ್ ಪ್ರಶಸ್ತಿಗಳು ಸಿನಿಮಾ. Received at 7:43 Amsed Earthak ಭಾರತದ ಸಂವಿಧಾನ ಸಂಪೂರ್ಣ ಪರಿಚಯ. ಸಂವಿಧಾನದ ಪ್ರಥಮ ಅಧಿವೇಶನ ನಡೆದ ದಿನಾಂಕ ಡಿಸೆಂಬರ್ 09, 1946 ನಡೆದ ಸ್ಥಳ ದೆಹಲಿ ಸೆಂಟ್ರಲ್ ಹಾಲ್ನಲ್ಲಿ. ಈ ಸಭೆಯಲ್ಲಿ ಭಾಗಿಯಾದ ಸದಸ್ಯರ ಸಂಖ್ಯೆ 211. ತಾತ್ಕಾಲಿಕ ಅಧ್ಯಕ್ಷ ಸಚ್ಚಿದಾನಂದ ಸಿನ್ಹಾ. ದ್ವಿತೀಯ ಅಧಿವೇಶನ 11 ಡಿಸೆಂಬರ್ 1946. ಭಾಗಿಯಾದ ಸದಸ್ಯರ ಸಂಖ್ಯೆ 211. ನಡೆದ ಸ್ಥಳ ದೆಹಲಿ ಸೆಂಟ್ರಲ್ ಹಾಲ್. ಅಧ್ಯಕ್ಷರು ಬಾಬರಾಜೇಂದ್ರ ಪ್ರಸಾದ್. ಉಪಾಧ್ಯಕ್ಷ ಎಚ್ ಸಿ ಮುಖರ್ಜಿ ಮತ್ತು ಟಿಟಿ ಕೃಷ್ಣಮಾಚಾರಿ.
ಕರಡು ಸಮಿತಿ ರಚನೆಯಾದ ದಿನಾಂಕ 1947 ಆಗಸ್ಟ್ 29. ಅಧ್ಯಕ್ಷ ಡಾ.ಬಿ.ಆರ್. ಅಂಬೇಡ್ಕರ್. ಒಟ್ಟು ಸದಸ್ಯರ ಸಂಖ್ಯೆ 06. ಸದಸ್ಯರುಗಳು ಟಿ.ಟಿ. ಕೃಷ್ಣಮಾಚಾರಿ. ಇವರು ನಿಧನ ಹೊಂದಿದಾಗ ಆಯ್ಕೆ ಸದಸ್ಯ ವಿ.ಎಲ್. ಲಿಟ್ಟರ್, ಕೆ.ಎಂ. ಮುನ್ಷಿ, ಅಲ್ಲಾಡಿ ಕೃಷ್ಣಸ್ವಾಮಿ, ಅಯ್ಯರ ಗೋಪಾಲಸ್ವಾಮಿ, ಅಯ್ಯಂಗಾರ್, ಎನ್. ಮಾಧವ್ ರಾವ್. ಇವರು ನಿಧನರಾದಾಗ ಡಿ.ಪಿ. ಕೈತಾನ್. ಈ ಸಮಿತಿಯಲ್ಲಿ ಸ್ಥಾನ ಪಡೆದ ಏಕೈಕ ಕನ್ನಡಿಗ ಇವರು ಸೈಯದ್ ಮೊಹಮ್ಮದ್ ಸಾದುಲ್ಲಾ. ಸಂವಿಧಾನ ಅಂಗೀಕಾರವಾದ ದಿನ 26 ನವೆಂಬರ್ 1949. ಸಂವಿಧಾನದ ಕೊನೆಯ ಸಭೆ ನಡೆದ ದಿನ 24 ಜನವರಿ 1950. ಸಂವಿಧಾನ ಜಾರಿಗೆ ಬಂದ ವರ್ಷ 26 ಜನವರಿ 1950. ರಾಷ್ಟ್ರಧ್ವಜ ಅಳವಡಿಸಿಕೊಂಡ ದಿನಾಂಕ 22 ಜುಲೈ 1947. ರಾಷ್ಟ್ರ ಚಿಹ್ನೆ ಹಾಗೂ ಲಾಂಛನ ಅಳವಡಿಸಿಕೊಂಡ ದಿನ 26 ಜನವರಿ 1950. ಮೂಲ ಸಂವಿಧಾನದಲ್ಲಿ ಭಾಗಗಳ ಸಂಖ್ಯೆ 22 ಭಾಗಗಳು. ಪ್ರಸ್ತುತ ಭಾರತದ ಸಂವಿಧಾನ ದಿನ 25 ಭಾಗಗಳು. ಮೂಲ ಸಂವಿಧಾನದಲ್ಲಿ ಅನುಸೂಚಿಗಳ ಸಂಖ್ಯೆ 08. ಪ್ರಸ್ತುತ ಸಂವಿಧಾನದಲ್ಲಿರುವ ಅನುಸೂಚಿಗಳ ಸಂಖ್ಯೆ 12. ಮೂಲ ಸಂವಿಧಾನದಲ್ಲಿರುವ ಕಲಂಗಳ ಸಂಖ್ಯೆ 395. ಪ್ರಸ್ತುತ ಭಾರತದ ಸಂವಿಧಾನದ ಕಲಂಗಳ ಸಂಖ್ಯೆ 471ಕ್ಕಿಂತ ಹೆಚ್ಚು. ಪ್ರಪಂಚದ ಅತ್ಯಂತ ದೊಡ್ಡ ಸಂವಿಧಾನ ಯುಗೋಸ್ಲಾವಿಯಾ. ಪ್ರಪಂಚದ ಅತ್ಯಂತ ದೊಡ್ಡ ರಾಷ್ಟ್ರೀಯ ಸಂವಿಧಾನ ಭಾರತ ಸಂವಿಧಾನ. ಪ್ರಪಂಚದ ಅತ್ಯಂತ ಹಳೆಯ ಸಂವಿಧಾನ ಸ್ಯಾನೋ ಫ್ರಾನ್ಸಿಸ್ಕೋ ಸಂವಿಧಾನ 1600. ಪ್ರಪಂಚದಲ್ಲಿ ಮೊದಲ ಮೂಲಭೂತ ಹಕ್ಕು ಅಥವಾ ಮ್ಯಾಗ್ನಾ ಕಾರ್ಟ್ ನೀಡಿದ ದೇಶ ಇಂಗ್ಲೆಂಡ್. ಭಾರತದ ಪಂಚಾಂಗವನ್ನು ಅಭಿವೃದ್ಧಿಪಡಿಸಿದವರು ಮೇಘಾನಂದ ಸಹ ಇದನ್ನು 1957 ರಲ್ಲಿ ಅಳವಡಿಸಿಕೊಂಡಿದೆ. ಸಂವಿಧಾನದ ಮೊದಲ ತಿದ್ದುಪಡಿ ಭೂ ಸುಧಾರಣೆ ಕಾಯ್ದೆ ತಿದ್ದುಪಡಿ 18 ಜೂನ್ 1951. ಪ್ರಪಂಚದ ಅತ್ಯಂತ ಚಿಕ್ಕ ಸಂವಿಧಾನ ಅಮೆರಿಕ 7 ಕಲಂಗಳನ್ನು ಹೊಂದಿದೆ. ಪ್ರಪಂಚದ ಅತ್ಯಂತ ದೊಡ್ಡ ರಾಜ್ಯ ಸಂವಿಧಾನ ಆಲ್ಬಮಾ ಸಂವಿಧಾನ. ಭಾರತ ಸಂವಿಧಾನದ ಆತ್ಮ ಮತ್ತು ಹೃದಯ 32ನೇ ವಿಧಿ ಇದಕ್ಕೆ ರೀತಿಯಾಗಿ ಕರೆದವರು ಡಾ.ಬಿ.ಆರ್. ಅಂಬೇಡ್ಕರ್. ಭಾರತವು ಕಾಮನ್ವೆಲ್ತ್ ಒಕ್ಕೂಟಕ್ಕೆ ಸೇರಿದ ವರ್ಷ 1947 ಆಗಸ್ಟ್ 15. ಭಾರತದ ಮಿನಿ ಸಂವಿಧಾನ ಚಿಕ್ಕ ಸಂವಿಧಾನ ಹಾಗೂ ಇಂದಿರಾ ಗಾಂಧಿ ಸಂವಿಧಾನ ಎಂದು 42ನೇ ತಿದ್ದುಪಡಿಗೆ ಕರೆಯಲಾಗುತ್ತದೆ. ಸಂವಿಧಾನ ರಚನೆಗೆ ತಗುಲಿದ ವೆಚ್ಚ 6,40,00,000 ರು. ಭಾರತ ಸಂವಿಧಾನದ ಪೂರ್ವಪೀಠಿಕೆಯನ್ನು ಅಮೆರಿಕ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ. ಪೂರ್ವಪೀಠಿಕೆಯನ್ನು ಸಂವಿಧಾನದ ಜಾತಕ ಎಂದು ಕರೆದ ರಾಜಕೀಯ ತಜ್ಞ ಕೆ.ಎಂ. ಮುನ್ಷಿ ಪೂರ್ವಪೀಠಿಕೆಯನ್ನು ಸೊಗಸಾದ ಕಾವ್ಯ ಸುಂದರ ಒಡವೆ ಇದ್ದಂತೆ ಎಂದು ಹೇಳಿದವರು ಭಾರ್ಗವದಾಸ್ ಠಾಕೂರ್. 1960ರಲ್ಲಿ ಸಂವಿಧಾನ ಪೂರ್ವ ಪೀಠಿಕೆ ಸಂವಿಧಾನ ಭಾಗವಲ್ಲ ಎಂದು ಸುಪ್ರೀಂ ಕೋರ್ಟ್ ತೀರ್ಪು ನೀಡಿತು. ಆದರೆ ಕೇಶವಾನಂದ ವಿ.ಎಸ್. ಕೇರಳ ಪ್ರಕರಣದಲ್ಲಿ ಪೂರ್ವಪೀಠಿಕೆ ಸಂವಿಧಾನದ ಭಾಗವೆಂದು ತೀರ್ಪು ನೀಡಿತು. ಕೇಶವಾನಂದ ಅವರು ಮೂಲತಃ ಕೇರಳ ರಾಜ್ಯದವರಾಗಿದ್ದ. ಇತ್ತೀಚೆಗೆ ಇವರು ನಿಧನರಾದರು. 1995ರ ಎಲ್ಐಸಿ ಪ್ರಕರಣದಲ್ಲಿ ಪೂರ್ವಪೀಠಿಕೆಯು ಸಂವಿಧಾನದ ಅವಿಭಾಜ್ಯ ಅಂಗವೆಂದು ಸುಪ್ರೀಂ ಕೋರ್ಟ್ ತೀರ್ಪು ನೀಡಿತು. ಪೂರ್ವಪೀಠಿಕೆಯನ್ನು ಇಲ್ಲಿ ತನಕ ಕೇವಲ 1 ಬಾರಿ ಮಾತ್ರ ತಿದ್ದುಪಡಿ ಮಾಡಲಾಗಿದೆ. 1976ರಲ್ಲಿ 42ನೇ ತಿದ್ದುಪಡಿ ಮೂಲಕ ಪೂರ್ವಪೀಠಿಕೆಗೆ ಸಮಾಜವಾದಿ, ಜಾತ್ಯತೀತ, ಸಮಗ್ರತೆ ಎಂಬ 3 ಪದಗಳನ್ನು ಸೇರ್ಪಡೆ ಮಾಡಲಾಯಿತು. ಪೂರ್ವಪೀಠಿಕೆಯ ಪಿತಾಮಹ ಪಂಡಿತ್ ಜವಾಹರಲಾಲ್ ನೆಹರು ಕಾರಣ ಸಂವಿಧಾನ ಪೂರ್ವಪೀಠಿಕೆ ಗುರಿ ಹಾಗೂ ಧ್ಯೇಯ ನೀಡಿದ್ದರಿಂದ ಸಂವಿಧಾನ ಪೂರ್ವಪೀಠಿಕೆ ಅಂಗೀಕಾರವಾದ ದಿನಾಂಕ 1949 ಅಕ್ಟೋಬರ್ 17. ಸಂವಿಧಾನದ ಮೂಲ ಪ್ರತಿಯನ್ನು ಹೀಲಿಯಂ ಅನಿಲ ತುಂಬಿದ ಪೆಟ್ಟಿಗೆಯಲ್ಲಿ ಸಂರಕ್ಷಣೆ ಮಾಡಲಾಗುತ್ತದೆ. ಭಾರತದ ಸಂವಿಧಾನವನ್ನು ಹಿಂದಿ ಮತ್ತು ಇಂಗ್ಲಿಷ್ ಭಾಷೆಯಲ್ಲಿ ಬರೆಯಲಾಗಿದೆ. ಸಂವಿಧಾನವನ್ನು ಕೈಬರಹದಲ್ಲಿ ಬರೆದವರು ಪ್ರೇಮ್ ಬಿಹಾರಿ ನಾರಾಯಣ ಝಾ. ಸಂವಿಧಾನದ ಪುಸ್ತಕದಲ್ಲಿ ಚಿತ್ರಗಳನ್ನು ಬಿಡಿಸಿದವರು ನಂದನ್ ಲಾಲ್ ಬೋಸ್. ಸಂವಿಧಾನದ ಪೂರ್ವಪೀಠಿಕೆಯನ್ನು ಸಂವಿಧಾನದ ಆತ್ಮ ಎಂದು ಕರೆದವರು ಹಿದಾಯತ್ ಉಲ್ಲಾ. ಸುಪ್ರೀಂ ಕೋರ್ಟ್ ಮಾಜಿ ಮುಖ್ಯ ನ್ಯಾಯಮೂರ್ತಿ ರಿಸೀವ್ಡ್ at 7:43 am said Eartha Khamenei out. ಯಾವ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವವನ್ನು ಪಲ್ ಆಫ್ ದಿ ಸಿಲ್ಕ್ ರೋಡ್ ಎಂದು ಹೆಸರಿಸಲಾಗಿದೆ? ತಾಷ್ಕೆಂಟ್ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ. ವಿಶ್ವದ ಅತ್ಯಂತ ಶಕ್ತಿಶಾಲಿ ಲೇಸರ್ ವಲ್ಕನ್ 20-20 ಅನ್ನು ಯಾವ ದೇಶವು ಅಭಿವೃದ್ಧಿಪಡಿಸುತ್ತಿದೆ? ಬ್ರಿಟನ್. ಹವಾಮಾನ ಬದಲಾವಣೆಗೆ ಸಂಬಂಧಿಸಿದ ಸ್ಪಿನೋಜಾ ಪ್ರಶಸ್ತಿಯನ್ನು ಇತ್ತೀಚೆಗೆ ಯಾರಿಗೆ ನೀಡಲಾಗಿದೆ? ರಾ.
ಜೋಯಿತಾ ಗುಪ್ತಾ. ಮೇನ್ ಔಟ್. 37ನೇ ರಾಷ್ಟ್ರೀಯ ಕ್ರೀಡಾಕೂಟ ಎಲ್ಲಿ ನಡೆಯಲಿದೆ? ಗೋವಾ. ಕರ್ನಾಟಕದ ಮೊದಲ ಏಕತಾ ಮಾಲ್ ಯಾವ ನಗರದಲ್ಲಿ ಬರಲಿದೆ? ಮೈಸೂರು. ಇತ್ತೀಚೆಗೆ ಕೇರಳದ ಅಮೃತ್ ಕೀರ್ತಿ ಪ್ರಶಸ್ತಿ ಪಡೆದ ಕನ್ನಡಿಗ ಯಾರು? ಎಸ್.ಎಲ್. ಭೈರಪ್ಪ. ಮೇನ್ ಔಟ್. ಏಷ್ಯನ್ ಗೇಮ್ಸ್ 2023ರಲ್ಲಿ ಭಾರತ ಎಷ್ಟು ಪದಕಗಳನ್ನು ಗೆದ್ದಿದೆ? 107. ಅರುಣಾಚಲ ಪ್ರದೇಶದ ಕೆಳಗಿನ ಯಾವ ಉತ್ಪನ್ನವು ಇತ್ತೀಚೆಗೆ ಜೈ ಟ್ಯಾಗ್ ಪಡೆದುಕೊಂಡಿದೆ? ಯಾಕ್ ಚುರ್ಪಿ, ಖೈತಿ ಅಕ್ಕಿ, ಐತಂಗ್ಲಾ ಜವಳಿ. ಮುಂದಿನ 2 ವರ್ಷಗಳವರೆಗೆ ಹಿಂದೂ ಮಹಾಸಾಗರದ ರಿಮ್ ಅಸೋಸಿಯೇಷನ್ನ ಅಧ್ಯಕ್ಷ ಸ್ಥಾನವನ್ನು ಯಾವ ದೇಶ ವಹಿಸಿಕೊಳ್ಳಲಿದೆ? ಶ್ರೀಲಂಕಾ. ಮೇನ್ ಔಟ್. ಜೆ ಟ್ಯಾಗ್ಗಳನ್ನು ಇತ್ತೀಚೆಗೆ ಈ ಕೆಳಗಿನ ಯಾವುದಕ್ಕೆ ನೀಡಲಾಗಿದೆ? ಬಸೋಲಿ, ಪಾಶ್ಮೀನಾ, ಕವರಿ. ಒಂದು ಭಾರತದ ಯಾವ ಮಿಷನ್ನ ಮೊದಲ ಪರೀಕ್ಷಾ ವಾಹನ ಪ್ರದರ್ಶನವಾಗಿದೆ? ಗಗನಯಾನ. 21 ಮೈಟ್ರಟ್ಸಮ್ ಎಂಬುದು ಯಾವ ರೋಗದ ವಿರುದ್ಧದ ಲಸಿಕೆಯಾಗಿದೆ? ಮಲೇರಿಯಾ. ರಿಸೀವ್ಡ್ ಅಟ್ 11:13 ಥಮಸೆಡ್ ಅರ್ಥಕ್. ಸೌರಮಂಡಲದ ಗ್ರಹಗಳ ಬಗ್ಗೆ ಸಂಕ್ಷಿಪ್ತ ಮಾಹಿತಿ. ಇಂಪಾರ್ಟೆಂಟ್. ಸೂರ್ಯನ ಗುರುತ್ವಾಕರ್ಷಣೆಗೆ ಒಳಪಟ್ಟು ಗ್ರಹಗಳು ಸೂರ್ಯನ ಸುತ್ತಲೂ ಅಂಡಾಕಾರದ ಪಥದಲ್ಲಿ ಗಡಿಯಾರದ ದಿಕ್ಕಿಗೆ ವಿರುದ್ಧವಾಗಿ ಚಲಿಸುತ್ತವೆ. ಸೌರವ್ಯೂಹದಲ್ಲಿ ಈ ಮುಂಚೆ 9 ಗ್ರಹಗಳು ಇದ್ದವು. 2006ರಲ್ಲಿ ಜೆಕ್ ಗಣರಾಜ್ಯದ ಪ್ರೇಗ್ನಲ್ಲಿ ನಡೆದ ಅಂತಾರಾಷ್ಟ್ರೀಯ ಖಗೋಳ ವಿಜ್ಞಾನಿಗಳ ಸಮ್ಮೇಳನದಲ್ಲಿ ಪ್ಲೂಟೋ ಎಂಬ ಗ್ರಹವನ್ನು ತೆಗೆದುಹಾಕಿ ಈಗ ಪ್ರಸ್ತುತ 8 ಗ್ರಹಗಳಿವೆ. 8 ಗ್ರಹಗಳು: 1 ಬುಧ ಗ್ರಹ, 2 ಶುಕ್ರ ಗ್ರಹ, 3 ಭೂಮಿ ಗ್ರಹ, 4 ಮಂಗಳ ಗ್ರಹ, 5 ಗುರು ಗ್ರಹ, 6 ಶನಿ ಗ್ರಹ, 7 ಯುರೇನಸ್ ಗ್ರಹ, 8 ನೆಪ್ಚೂನ್ ಗ್ರಹ. 1 ಬುಧ ಗ್ರಹ, ಮರ್ಕ್ಯುರಿ. ಸೂರ್ಯನಿಗೆ ಸಮೀಪವಾದ ಗ್ರಹ ಮತ್ತು ಸೌರಮಂಡಲದಲ್ಲಿ ಅತ್ಯಂತ ಚಿಕ್ಕದಾದ ಗ್ರಹವಾಗಿದೆ. ಸೂರ್ಯನಿಗೆ ಅತಿ ಸಮೀಪವಾಗಿರುವುದರಿಂದ ಅತಿ ಹೆಚ್ಚು ಉಷ್ಣಾಂಶ ಹೊಂದಿರುವ ಗ್ರಹವಾಗಿದೆ. ಬುಧ ಗ್ರಹವು ಕಂದು ಬಣ್ಣದಿಂದ ಕೂಡಿದೆ. ಈ ಗ್ರಹಕ್ಕೆ ಗುರುತ್ವಾಕರ್ಷಣೆ ಕಡಿಮೆ ಇರುವುದರಿಂದ ಯಾವುದೇ ಉಪಗ್ರಹ ಹೊಂದಿರುವುದಿಲ್ಲ. 2 ಶುಕ್ರ ಗ್ರಹ, ವೆನಸ್. ಈ ಶುಕ್ರ ಗ್ರಹವನ್ನು ಭೂಮಿಯ ಅವಳಿ ಗ್ರಹ ಎಂದು ಕರೆಯುತ್ತಾರೆ. ಸೌರವ್ಯೂಹದಲ್ಲಿ ಪರಿಭ್ರಮಣ ಸೂರ್ಯನ ಸುತ್ತ ಅವಧಿಗಿಂತ ಅಕ್ಷಭ್ರಮಣದ ತನ್ನ ಸುತ್ತ ಅವಧಿ ಹೆಚ್ಚು ಹೊಂದಿರುವ ಗ್ರಹವಾಗಿದೆ. ಅತಿ ಹೆಚ್ಚು ಇಂಗಾಲದ ಡೈಆಕ್ಸೈಡ್ ಮತ್ತು ಸಲ್ಫೂರಿಕ್ ಆಮ್ಲ ಹೊಂದಿರುವುದರಿಂದ ಇದನ್ನು ಹಸಿರುಮನೆಯ ಗ್ರಹ ಎಂದು ಕರೆಯುತ್ತಾರೆ. ಇದು ಅತ್ಯಂತ ಪ್ರಕಾಶಮಾನವಾದ ಗ್ರಹ. ಮುಂಜಾನೆ ನಕ್ಷತ್ರ, ಬೆಳ್ಳಿಚುಕ್ಕಿ ಮತ್ತು ರೈತನ ನಕ್ಷತ್ರ ಎಂದು ಕರೆಯುತ್ತಾರೆ. ಈ ಶುಕ್ರ ಗ್ರಹಕ್ಕೆ ಯಾವುದೇ ಉಪಗ್ರಹಗಳಿಲ್ಲ. ಇದನ್ನು ಹಳದಿ ಗ್ರಹ ಎಂದು ಸಹ ಕರೆಯುತ್ತಾರೆ. 3 ಭೂಮಿ, ಎರ್ತ್. ಭೂಮಿಯು ಸೂರ್ಯನಿಗೆ 3ನೇ ಸಮೀಪವಾದ ಗ್ರಹವಾಗಿದೆ. ಭೂಮಿ ಅತ್ಯಂತ ಭಾರವಾದ ಗ್ರಹ ಮತ್ತು ಅತಿ ಹೆಚ್ಚು ನೀರನ್ನು ಒಳಗೊಂಡಿರುವುದರಿಂದ ಇದನ್ನು ಜಲಾವೃತ ಗ್ರಹ ಎಂದು ಕರೆಯುತ್ತಾರೆ. ಭೂಮಿಯು ಜೀವರಾಶಿ ಮತ್ತು ವೈವಿಧ್ಯಮಯ ಸಸ್ಯಗಳಿಂದ ಕೂಡಿದ ಸೌರವ್ಯೂಹದ ಸುಂದರ ಗ್ರಹ ಮತ್ತು ಜೀವಂತ ಗ್ರಹ ಎಂದು ಕರೆಯುತ್ತಾರೆ. ಭೂಮಿಯು ಗಾತ್ರದಲ್ಲಿ 5ನೇ ದೊಡ್ಡ ಗ್ರಹವಾಗಿದ್ದು ನೀಲಿ ಬಣ್ಣದಿಂದ ಕೂಡಿದೆ. ಭೂಮಿಯ ಅಕ್ಷಭ್ರಮಣ ಅವಧಿ 23 ಗಂಟೆ 56 ನಿಮಿಷ 4 ಸೆಕೆಂಡ್. ಇದನ್ನು ನಾಕ್ಷತ್ರಿಕ ದಿನ ಎಂದು ಕರೆಯುತ್ತಾರೆ. ಭೂಮಿಯು ಪರಿಭ್ರಮಣ ಅವಧಿ 365 ದಿನ 5 ಗಂಟೆ 48 ನಿಮಿಷ. ಇದನ್ನು ನಾಕ್ಷತ್ರಿಕ ವರ್ಷ ಎಂದು ಕರೆಯುತ್ತಾರೆ. ಭೂಮಿಯ ಒಟ್ಟು 70. 8% ನೀರು, 29. 2% ರಷ್ಟು ಭೂಭಾಗವಿದೆ. ಭೂಮಿಯ ಏಕೈಕ ನೈಸರ್ಗಿಕ ಉಪಗ್ರಹ ಚಂದ್ರ. ಸೂರ್ಯನ ಬೆಳಕು ಭೂಮಿಯನ್ನು ತಲುಪಲು 8 ನಿಮಿಷಗಳು ಬೇಕಾಗುತ್ತೆ. ಅದೇ ರೀತಿ ಚಂದ್ರನ ಬೆಳಕು ಭೂಮಿಯನ್ನು ತಲುಪಲು 3 ಸೆಕೆಂಡ್ ಬೇಕು. 4 ಮಂಗಳ ಗ್ರಹ, ಮಾರ್ಸ್. ಸೂರ್ಯನಿಗೆ 4ನೇ ಸಮೀಪವಾದ ಗ್ರಹವಾಗಿದ್ದು ಇದು ಹೆಚ್ಚಾಗಿ ಕಬ್ಬಿಣ ಆಕ್ಸೈಡ್ ಹೊಂದಿರುವುದರಿಂದ ಇದು ಕೆಂಪು ಬಣ್ಣವನ್ನು ಹೊಂದಿದೆ. ಈ ಗ್ರಹಣ ರೋಮನ್ನರ ಯುದ್ಧ ದೇವತೆ ಅಂಗಾರಕ, ಕುಚಗ್ರಹ ಎಂದು ಸಹ ಕರೆಯುತ್ತಾರೆ. ಮಂಗಳ ಗ್ರಹವು ಫೋಬೋಸ್ ಮತ್ತು ಡಿಮೋಸ್ ಎಂಬ 2 ಉಪಗ್ರಹಗಳನ್ನು ಹೊಂದಿದೆ. ಮಂಗಳ ಗ್ರಹದ ಹೊರಮೈ ಹಲವಾರು ಜ್ವಾಲಾಮುಖಿ ಪರ್ವತಗಳಿಂದ ಕೂಡಿದೆ. ಇಸ್ರೋ ಬಾಹ್ಯಾಕಾಶ ಸಂಸ್ಥೆಯು 2013ರಲ್ಲಿ ಮಂಗಳ ಗ್ರಹಕ್ಕೆ ಮಾರ್ಸ್ ಆರ್ಬಿಟಲ್ ಮಿಷನ್ ಎಂಬ ಉಪಗ್ರಹವನ್ನು ಉಡಾಯಿಸಿತು. 5 ಗುರು ಗ್ರಹ. ಸೂರ್ಯನಿಗೆ 5ನೇ ಸಮೀಪವಾದ ಗ್ರಹ ಮತ್ತು ಸೌರಮಂಡಲದ ಅತ್ಯಂತ ದೊಡ್ಡ ಗ್ರಹ. ಶುಕ್ರ ಗ್ರಹದ ನಂತರ ಅತಿ ಹೆಚ್ಚು ಪ್ರಜ್ವಲಿಸುವ 2ನೇ ಗ್ರಹವಾಗಿದೆ. ಈ ಗುರುಗ್ರಹ ಸೌರಮಂಡಲದಲ್ಲಿ ಅತಿ ಕಡಿಮೆ ಅಕ್ಷಭ್ರಮಣ ಅವಧಿಯನ್ನು ಹೊಂದಿರುವ ಗ್ರಹ. 9 ಗಂಟೆ 50 ನಿಮಿಷ.
ಸೌರವ್ಯೂಹದಲ್ಲಿ ಅತಿ ಹೆಚ್ಚು ನೈಸರ್ಗಿಕ ಉಪಗ್ರಹಗಳನ್ನು ಹೊಂದಿರುವ ಗ್ರಹ. ಗುರುಗ್ರಹದ ಪ್ರಮುಖ ಉಪಗ್ರಹಗಳು ಗ್ಯಾನಿಮೇಡ್, ಐಒ, ಯುರೋಪ್ ಮತ್ತು ಕ್ಯಾಲಿಸ್ಟೋ. ಇವುಗಳನ್ನು ಗೆಲಿಲಿಯೋ ಗುರುತಿಸುವುದರಿಂದ ಗೆಲಿಲಿಯೋ ಉಪಗ್ರಹಗಳ ಎಂದು ಸಹ ಕರೆಯುತ್ತಾರೆ. ಗ್ಯಾನಿಮೇಡ್ ಎಂಬ ಉಪಗ್ರಹವು ಸೌರಮಂಡಲದಲ್ಲಿ ಅತಿದೊಡ್ಡ ಉಪಗ್ರಹವಾಗಿದೆ. ಗುರುಗ್ರಹದ ಕೆಲವು ಉಪಗ್ರಹಗಳು ಗುರುಗ್ರಹದ ವಿರುದ್ಧ ದಿಕ್ಕಿನಲ್ಲಿ ಚಲಿಸುತ್ತವೆ. 6. ಶನಿಗ್ರಹ ಸ್ಯಾಚರ್ನ್. ಶನಿಗ್ರಹವು ಸೌರಮಂಡಲದಲ್ಲಿ ಎರಡನೇ ದೊಡ್ಡ ಗ್ರಹವಾಗಿದೆ. ಶನಿಗ್ರಹವು ಸುತ್ತಲೂ ಬಳೆಗಳನ್ನು ಹೊಂದಿದೆ. ಶನಿಗ್ರಹವು ಸೌರಮಂಡಲದಲ್ಲಿಯೇ ಅತಿ ಹೆಚ್ಚು ಉಪಗ್ರಹಗಳನ್ನು ಹೊಂದಿರುವ ಗ್ರಹ. ಶನಿಗ್ರಹದ ಪ್ರಮುಖ ಉಪಗ್ರಹ ಟೈಟಾನ್. ಶನಿಗ್ರಹವು ಆಕಾಶಕಾಯಗಳಲ್ಲಿ ಉಂಗುರಗಳಿಂದ ಕೂಡಿದೆ. ಈ ಗ್ರಹವು ಉಂಗುರಗಳ ವ್ಯವಸ್ಥೆ ಹೊಂದಿದೆ ಎಂದು 1655ರಲ್ಲಿ ತಿಳಿಸಿದರು ಕ್ರಿಶ್ಚಿಯನ್ ಹೇಗೆನ್ಸ್ ಅವರು. ನಂತರ 1675ರಲ್ಲಿ ಕ್ಯಾಸಿನೋ ಅವರು ಈ ಗ್ರಹದ ಉಂಗುರಗಳು ಬಿಡಿಬಿಡಿಯಾಗಿವೆ ಮತ್ತು ಮಂಜುಗಡ್ಡೆ ಅಂತ ವಸ್ತುಗಳಿಂದ ನಿರ್ಮಾಣವಾಗಿದೆ ಎಂದು ಹೇಳಿದರು. ಶನಿ ಗ್ರಹ ಸೌರಮಂಡಲದಲ್ಲಿಯೇ ಅತಿ ಸುಂದರ ಗ್ರಹವಾಗಿದೆ. 7. ಯುರೇನಸ್ ಗ್ರಹ ಯುರೇನಸ್. ಸೂರ್ಯನಿಗೆ 7ನೇ ಸಮೀಪವಾದ ಗ್ರಹ. ರಿಸೀವ್ಡ್ ಅಟ್ 10 from said Earth Meneinout. ಸಮ್ಮಕ್ಕ ಸರಳಮ್ಮ ಜಾತ್ರೆಯನ್ನು ಯಾವ ರಾಜ್ಯ ಆಚರಿಸುತ್ತದೆ? ತೆಲಂಗಾಣ. ಅಮೆರಿಕವು ಯಾವ ಕಂಪನಿಗೆ ಬಾಹ್ಯಾಕಾಶದಲ್ಲಿ ಉಪಗ್ರಹ ಕಸ ಹರಡಿದ್ದಕ್ಕಾಗಿ ದಂಡ ವಿಧಿಸಿದೆ? ಡಿಶ್ ನೆಟ್ವರ್ಕ್. ವಾಯು ಮಾಲಿನ್ಯ ನಿಯಂತ್ರಿಸಲು ಗ್ರೀನ್ ವಾರ್ ರೂಮ್ಗಳನ್ನು ಸ್ಥಾಪಿಸಿದ ರಾಜ್ಯ ಕೇಂದ್ರ ಯಾವುದು? ನವದೆಹಲಿ. ರಿಸೀವ್ಡ್ ಅಟ್ 10 from said Earth ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್. ಭಾರತದ ಸಂವಿಧಾನವು ರಾಜಕೀಯ ಪ್ರಜಾಪ್ರಭುತ್ವವನ್ನು ಸ್ಥಾಪಿಸುವ ಗುರಿಯನ್ನು ಹೊಂದಿದೆ, ಆದರೆ ಕಲ್ಯಾಣ ರಾಜ್ಯವನ್ನು ಸ್ಥಾಪಿಸಲು ಜನರಿಗೆ ಸಾಮಾಜಿಕ ಆರ್ಥಿಕ ನ್ಯಾಯ. ಭಾರತೀಯ ಸಂವಿಧಾನದ ಭಾಗ 7ರಲ್ಲಿ ಈ ನಿಬಂಧನೆಗಳನ್ನು ನೀಡಲಾಗಿದೆ. ರಾಜ್ಯ ನೀತಿಯ ನಿರ್ದೇಶನ ತತ್ವಗಳು ಕೇಂದ್ರ ಮತ್ತು ರಾಜ್ಯಗಳಲ್ಲಿನ ಸರ್ಕಾರಗಳಿಗೆ ಸೂಚನೆಗಳ ರೂಪದಲ್ಲಿವೆ. ಈ ತತ್ವಗಳು ನ್ಯಾಯಸಮ್ಮತವಲ್ಲದಿದ್ದರೂ ದೇಶದ ಆಡಳಿತದಲ್ಲಿ ಅವು ಮೂಲಭೂತವಾಗಿವೆ. ರಾಜ್ಯ ನೀತಿಯ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ನ ಕಲ್ಪನೆಯನ್ನು ನಿಂದ ತೆಗೆದುಕೊಳ್ಳಲಾಗಿದೆ. ಐರಿಷ್ ಗಣರಾಜ್ಯ ಆರ್ಥಿಕ ನ್ಯಾಯವನ್ನು ಒದಗಿಸಲು ಮತ್ತು ಕೆಲವೇ ಜನರ ಕೈಯಲ್ಲಿ ಸಂಪತ್ತಿನ ಕೇಂದ್ರೀಕರಣವನ್ನು ತಪ್ಪಿಸಲು ರಾಜ್ಯ ನೀತಿಯ ನಿರ್ದೇಶನ ತತ್ವಗಳನ್ನು ನಮ್ಮ ಸಂವಿಧಾನದಲ್ಲಿ ಅಳವಡಿಸಲಾಗಿದೆ. ಸಂವಿಧಾನವು ಆರ್ಟಿಕಲ್ 36ರಿಂದ 51ರವರೆಗೆ ರಾಜ್ಯದ ನಿರ್ದೇಶನ ತತ್ವಗಳನ್ನು ಒಳಗೊಂಡಿದೆ. ನೀತಿ ಅವು ಸಮಾಜವಾದಿ, ಉದಾರವಾದಿ, ಪ್ರಜಾಪ್ರಭುತ್ವ ಮತ್ತು ಗಾಂಧಿ ತತ್ವಗಳ ಅನನ್ಯ ಮಿಶ್ರಣವಾಗಿದೆ. ಅವರು ಸಂವಿಧಾನದ ಆತ್ಮಸಾಕ್ಷಿ ಎಂದು ವಿವರಿಸುತ್ತಾರೆ. 1984ರಲ್ಲಿ ರಾಜ್ಯ ತಮಿಳುನಾಡು ಇತ್ಯಾದಿ. ವಿಸ್ ಎಲ್. ಅಬು ಕಾವೂರ್ ಬಾಯಿ ಪ್ರಕರಣದಲ್ಲಿ ರಾಜ್ಯ ನೀತಿಯ ನಿರ್ದೇಶನ ತತ್ವಗಳನ್ನು ಜಾರಿಗೊಳಿಸಲಾಗದಿದ್ದರೂ ನ್ಯಾಯಾಲಯವು ಅವುಗಳನ್ನು ತಪ್ಪಿಸಬಾರದು ಎಂದು ಸುಪ್ರೀಂ ಕೋರ್ಟ್ ಹೇಳಿದೆ. ರಿಸೀವ್ಡ್ ಅಟ್ 10 for actions, said Earth Meneinout. ಅಂತಾರಾಷ್ಟ್ರೀಯ ಹೆಣ್ಣು ಮಗುವಿನ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಅಕ್ಟೋಬರ್ 11. ಭಾರತ ಸರ್ಕಾರವು ಯಾವ ವರ್ಗದ ವಿದ್ಯಾರ್ಥಿಗಳಿಗೆ ವಸತಿ ಶಿಕ್ಷಣ ಯೋಜನೆ ಶ್ರೇಷ್ಠವನ್ನು ಪ್ರಾರಂಭಿಸಿದೆ? ಪರಿಶಿಷ್ಟ ಜಾತಿ. ಸಿಮೋನ್ ಬೈಲ್ಸ್ ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ? ಜಿಮ್ನಾಸ್ಟಿಕ್ಸ್. ಮೆನೈನೌಟ್. ಯಾವ ಸಂಸ್ಥೆಯು 2023ರ ವ್ಯಾಪಾರ ಮತ್ತು ಅಭಿವೃದ್ಧಿ ವರದಿಯನ್ನು ಬಿಡುಗಡೆ ಮಾಡಿದೆ? ಅನ್ಕ್ಟಾಡ್. ಯಾವ ಸಂಸ್ಥೆಯು ಅಂಕಿಅಂಶಗಳ ಕಾರ್ಯಕ್ಷಮತೆ ಸೂಚಕಗಳ ಸ್ಪೆ ಸಂಕಲನವನ್ನು ಬಿಡುಗಡೆ ಮಾಡುತ್ತದೆ? ವಿಶ್ವ ಬ್ಯಾಂಕ್. ಕಬಡ್ಡಿ ಆಟಗಾರ ಮೊಹಮ್ಮದ್ ರೇಜಾ ಶಾಡವಯಿ ಚಿಯಾನೆಕ್ ಯಾವ ರಾಷ್ಟ್ರಕ್ಕೆ ಸೇರಿದವರು? ಇರಾನ್. ಮೆನೈನೌಟ್. ಸಮ್ಮಕ್ಕ ಸರಳಮ್ಮ ಜಾತ್ರೆಯನ್ನು ಯಾವ ರಾಜ್ಯ ಆಚರಿಸುತ್ತದೆ? ತೆಲಂಗಾಣ. ಅಮೆರಿಕವು ಯಾವ ಕಂಪನಿಗೆ ಬಾಹ್ಯಾಕಾಶದಲ್ಲಿ ಉಪಗ್ರಹ ಕಸ ಹರಡಿದ್ದಕ್ಕಾಗಿ ದಂಡ ವಿಧಿಸಿದೆ? ಡಿಶ್ ನೆಟ್ವರ್ಕ್. ವಾಯು ಮಾಲಿನ್ಯ ನಿಯಂತ್ರಿಸಲು ಗ್ರೀನ್ ವಾರ್ ರೂಮ್ಗಳನ್ನು ಸ್ಥಾಪಿಸಿದ ರಾಜ್ಯ ಕೇಂದ್ರ ಯಾವುದು? ನವದೆಹಲಿ. ರಿಸೀವ್ಡ್ ಅಟ್ 10 from said Earth ಸಾಮಾನ್ಯ ಜ್ಞಾನ. ಭಾರತದ ಸಂವಿಧಾನದ ಯಾವ ವಿಧಿಯು ಪ್ರತಿ ರಾಜ್ಯಕ್ಕೂ ಒಬ್ಬ ರಾಜ್ಯಪಾಲರನ್ನು ಒದಗಿಸುತ್ತದೆ? ಆರ್ಟಿಕಲ್ 153. ರಾಜ್ಯ ವಿಧಾನಮಂಡಲದ 2 ಅಧಿವೇಶನಗಳ ನಡುವಿನ ಗರಿಷ್ಠ ಸಮಯದ ಅಂತರ ಎಷ್ಟು? 6 ತಿಂಗಳು. ಪ್ರಸಿದ್ಧ ಇಂದ್ರಸಾನಿ ಪ್ರಕರಣ ಯಾವುದಕ್ಕೆ ಸಂಬಂಧಿಸಿದೆ? ಮೀಸಲಾತಿ. ಆರ್ಕ್ಟಿಕ್ ಪೋಮ್ ಆಫ್ ದಿ ವೇದಸ್ ಪುಸ್ತಕದ ಲೇಖಕರು ಯಾರು? ಬಾಲಗಂಗಾಧರ ತಿಲಕ್. ಸಬರಮತಿ ನದಿಯು ಈ ಕೆಳಗಿನ ಯಾವ ಶ್ರೇಣಿಗಳಲ್ಲಿ ಹುಟ್ಟುತ್ತದೆ? ಅರಾವಳಿಗಳು.
ಭಾರತದ ಈ ಕೆಳಗಿನ ಯಾವ ಪರ್ಯಾಯ ದ್ವೀಪವು ಪಶ್ಚಿಮಕ್ಕೆ ಹರಿಯುವ ನದಿಯಾಗಿದೆ? ನರ್ಮದಾ. ಬೆಸುಗೆ ಹಾಕಲು ವ್ಯಾಪಕವಾಗಿ ಬಳಸಲಾಗುವ ಅಸಿಟಿಲೀನ್ ಎಂಬ ಮಸುಕಾದ ಎಥೆರಲೋಡರ್ ಹೊಂದಿರುವ ಬಣ್ಣರಹಿತ ಅನಿಲದ ವ್ಯವಸ್ಥಿತ ಹೆಸರೇನು? ಎಥೈನ್. ಯಾವ ರಾಜ್ಯವು ವಕೀಲರ ರಕ್ಷಣೆಗಾಗಿ ಮಸೂದೆಯನ್ನು ಅಂಗೀಕರಿಸಿತು ಮತ್ತು ಹಾಗೆ ಮಾಡಿದ ಮೊದಲ ರಾಜ್ಯವಾಯಿತು? ರಾಜಸ್ಥಾನ. ಒಂದು ವರ್ಷದಲ್ಲಿ ದೇಶದೊಳಗೆ ಉತ್ಪತ್ತಿಯಾಗುವ ಎಲ್ಲ ಅಂತಿಮ ಸರಕುಗಳು ಮತ್ತು ಸೇವೆಗಳ ಮೌಲ್ಯವನ್ನು ಎಂದು ಕರೆಯಲಾಗುತ್ತದೆ. ಜಿಯೋಟೆಫ್. ಅಖಿಲ ಭಾರತ ಫಾರ್ವರ್ಡ್ ಬ್ಲಾಕ್ ಪಕ್ಷವನ್ನು ಸ್ಥಾಪಿಸಿದವರು ಯಾರು? ಸುಭಾಷ್ ಚಂದ್ರ ಬೋಸ್. ರಿಸೀವ್ಡ್ ಅಟ್ 10:02 ಹಿಂದೆ ನಡೆದ ಪರೀಕ್ಷೆಗಳಲ್ಲಿ ಕೇಳಿರುವಂತಹ ಭೂಗೋಳಕ್ಕೆ ಸಂಬಂಧಿಸಿದ ಪ್ರಶ್ನೋತ್ತರಗಳು ಇಂಪಾರ್ಟೆಂಟ್, ನೋಟ್ ಮಾಡಿಕೊಳ್ಳಿ. 36 ಕೊಡಗು ಜಿಲ್ಲೆ ಹಾಕಿ ಪಂದ್ಯವನ್ನು ಬೆಳೆಸಿ ಮುಂದುವರಿಸಿದೆ. 37 ಭಾರತದ ಮಧ್ಯಪ್ರದೇಶದಲ್ಲಿ ವಜ್ರಗಳು ದೊರೆಯುತ್ತವೆ. 38 ಕವರಟ್ಟಿ ಲಕ್ಷದ್ವೀಪದ ರಾಜಧಾನಿ. 39 ಎರೆಹುಳುವನ್ನು ರೈತರ ಸ್ನೇಹಿತ ಎಂದು ಕರೆಯುತ್ತಾರೆ. 40 ಭಾರತದ ಪೂರ್ವ ಭಾಗದ ತುತ್ತ ತುದಿಯಲ್ಲಿರುವ ರಾಜ್ಯ ಅರುಣಾಚಲ ಪ್ರದೇಶ. 41 ಕೃಷ್ಣಾ ನದಿಯ ಅತಿ ದೊಡ್ಡ ಉಪನದಿ ತುಂಗಭದ್ರಾ. 42 ನೈಟ್ರೋಜನ್ ವಾತಾವರಣದಲ್ಲಿ ಅತ್ಯಧಿಕ ಪ್ರಮಾಣದಲ್ಲಿ ದೊರೆಯುವ ಅನಿಲ. 43 ಮುಳ್ಳಯ್ಯನಗಿರಿ ಕರ್ನಾಟಕ ರಾಜ್ಯದ ಅತಿ ಎತ್ತರದ ಬೆಟ್ಟ. 44 ಹೇಮಾವತಿ ನದಿ ಪಶ್ಚಿಮಾಭಿಮುಖವಾಗಿ ಹರಿಯುವುದಿಲ್ಲ. ರಿಸೀವ್ಡ್ ಅಟ್ 10:02